ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜನು ದುಷ್ಟರ ಧನವನ್ನು ಕಿತ್ತಾದರೂ ಆಪತ್ತಿನಲ್ಲಿ ಸಿಕ್ಕಿಬಿದ್ದ ಬ್ರಾಹ್ಮಣರನ್ನು ರಕ್ಷಿಸಬೇಕೆಂಬ ವಿಷಯವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 132ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ಓ ಪಿತಾಮಹ, ಉತ್ತಮವಾದ ರಾಜಧರ್ಮವು ಕ್ಷೀಣವಾಗಿ ಜನರೆಲ್ಲರೂ ಅತಿಕ್ರಮಿಸಿ ಮೇಲೆ ಬಿದ್ದು ಭೂಮಿಯಲ್ಲಿರುವ ಪದಾರ್ಥಗಳನ್ನು ಕಳ್ಳರು ಕೊಳ್ಳೆ ಹೊಡೆದುಕೊಂಡು ಹೋದಾಗ ಆ ಮಹಾ ವಿಪತ್ಕಾಲದಲ್ಲಿ ಬ್ರಾಹ್ಮಣನು ತನ್ನ ಪುತ್ರ ಪೌತ್ರರನ್ನೆಲ್ಲ ಕಟ್ಟಿಕೊಂಡು ಜೀವಿಸುವುದು ಹೇಗೆ? ರಾಜನು ಅವರನ್ನು ರಕ್ಷಿಸುವುದು ಹೇಗೆ ಎನ್ನಲು ಭೀಷ್ಮನು, ಅಂತಹ ಸಂದರ್ಭವು ಬಂದೊದಗಿದಾಗ ರಾಜನು ತನ್ನ ಬುದ್ಧಿಬಲವನ್ನೆಲ್ಲ ಉಪಯೋಗಿಸಬೇಕು. ಈ ಪ್ರಪಂಚದೊಳಗಿನ ಪದಾರ್ಥಗಳೆಲ್ಲ ಸಜ್ಜನರ ಭೋಗಕ್ಕಾಗಿ ಹೊರತು ಅಸತ್ತುಗಳಿಗೆ ಯಾವ ವಸ್ತುವು ಭೋಗಾರ್ಹವಲ್ಲ. ಆದ್ದರಿಂದ ಅಸತ್ತುಗಳ ದ್ರವ್ಯವನ್ನು ಅಪಹರಿಸಿ ಸಾಧುಗಳಿಗೆ ಕೊಡುವ ರಾಜನು ಆಪತ್ಕಾಲದಲ್ಲಿ ದಾಟಿಸತಕ್ಕ ದೊಡ್ಡದೊಂದು ಸೇತುವೆ ಎನಿಸುವನು. ಅವನು ಆಪತ್ಕಾಲಕ್ಕೆ ತಕ್ಕ ಧರ್ಮವನ್ನೇ ಆಚರಿಸಿದವನಾಗುವನು. ರಾಜನು ಅಂತಹ ಸ್ಥಿತಿಯಲ್ಲಿಯೂ ತಾನು ಕೋಪಿಸಬಾರದು, ರಾಜ್ಯದ ಸ್ಥಿತಿಯನ್ನು ಕದಲಿಸಬಾರದು. ಬೇರೊಬ್ಬರು ಕೊಡದಿದ್ದ ವಸ್ತುವನ್ನಾದರೂ ತನ್ನದೆಂದಾಗಲಿ ಅಥವಾ ತನ್ನ ಸಹೋದರನದು ಎಂದಾಗಲಿ ವಾದಿಸಿ ತನ್ನ ವಶ ಮಾಡಿಟ್ಟುಕೊಳ್ಳಬೇಕು. ಬುದ್ಧಿಬಲದಿಂದ ಪವಿತ್ರನು, ತನ್ನ ವೃತ್ತಿಯನ್ನು ತಿಳಿದವನು, ಧೀರನೂ ಆದವನು ಒಂದು ವೇಳೆ ನಿಂದ್ಯವಾದ ಈ ಕಾರ್ಯಗಳಲ್ಲಿ ಪ್ರವರ್ತಿಸಿದರೂ ಅಂತಹವನನ್ನು ಪ್ರಪಂಚದಲ್ಲಿ ಯಾವನೂ ನಿಂದಿಸಲಾರನು. ತನ್ನ ಬಲವನ್ನೇ ಆಶ್ರಯಿಸಿ ಜೀವಿಸುವವನಿಗೆ ಬೇರೆ ತರದ ಜೀವನ ಒಂದು ರುಚಿಸದು. ಬಲವುಳ್ಳವರು ತಮ್ಮ ಪರಾಕ್ರಮದಿಂದಲೇ ಜೀವನಕ್ಕಾಗಿ ಪ್ರವರ್ತಿಸುವರು. ಆಪತ್ಕಾಲದಲ್ಲಿ ಅನುಸರಿಸಬೇಕಾದ ಧರ್ಮವು ಯಾವಾಗ ಪ್ರಕೃತವೋ ಆಗ ಜನರು ಅದನ್ನು ಅನುವರ್ತಿಸಬಹುದು. ಧೀಮಂತನಾದ ರಾಜನು ಅದರಂತೆ ಅಥವಾ ಅದಕ್ಕಿಂತಲೂ ಮೀರಿದ ಮಾರ್ಗದಿಂದಲೂ ನಡೆದುಕೊಳ್ಳಬಹುದು. ಆದರೆ ಆಗಲೂ ಮಾನಿತರು, ಪೂಜ್ಯರು, ಋತ್ವಿಜರು, ಪುರೋಹಿತರು, ಆಚಾರ್ಯರು ಅಂತಹವರನ್ನು ಮಾತ್ರ ಪೀಡಿಸಿ ಅವರಲ್ಲಿರುವ ದ್ರವ್ಯವನ್ನು ಅಪಹರಿಸಬಾರದು. ಅವರನ್ನು ಪೀಡಿಸುವುದು ದೋಷಾಸ್ಪದವು. ಈ ಆಪದ್ಧರ್ಮ ಶಾಸ್ತ್ರವು ಪ್ರಪಂಚಕ್ಕೆಲ್ಲ ಪ್ರಮಾಣವಾದುದು. ಇದೇ ಸನಾತನವಾದ ನೇತ್ರವೆನಿಸುವುದು. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದನ್ನೇ ಪ್ರಮಾಣವಾಗಿಟ್ಟುಕೊಂಡು ಅದರಂತೆ ನಡೆದುಕೊಳ್ಳಬೇಕು. ದೇಶವಾಸಿಗಳಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರು ತಪ್ಪನ್ನು ಹೇಳುವುದು ಸಹಜವು. ರಾಜನು ಅವರ ಮಾತನ್ನೇ ನಂಬಿ ನಿಗ್ರಹ ಅನುಗ್ರಹಗಳನ್ನು ತೋರಿಸಬಾರದು. ಅಕಾರಣವಾದ ಅಪವಾದದ ಮಾತುಗಳನ್ನು ಯಾವ ಸಂದರ್ಭದಲ್ಲಿಯೂ ನುಡಿಯಬಾರದು. ಅದನ್ನು ಕಿವಿಗೊಟ್ಟು ಕೇಳುವುದು ಉಚಿತವಲ್ಲ. ಅಂತಹ ಚಾಡಿಯ ಮಾತುಗಳು ಕಿವಿಗೆ ಬೀಳುವಾಗ ಕಿವಿಗಳನ್ನು ಮುಚ್ಚಿಕೊಳ್ಳಬೇಕು ಅಥವಾ ಆ ಸ್ಥಳವನ್ನೇ ಬಿಟ್ಟು ಹೋಗಬೇಕು. ಚಾಡಿ ಹೇಳುವುದು ಸಾಧುಗಳ ಸ್ವಭಾವವಲ್ಲ. ಸಾಧುಗಳು ಯಾವಾಗಲೂ ಇತರರ ಗುಣ ವಿಶೇಷಗಳನ್ನೇ ಎತ್ತಿ ಹೇಳುವರು. ಸುಶಿಕ್ಷಿತಗಳಾಗಿದ್ದು ಕಾರ್ಯ ಸಮರ್ಥಗಳೆನಿಸಿದ ಜೋಡಿ ಎತ್ತುಗಳು ಅನ್ಯೋನ್ಯ ಸಹನೆಯಿಂದ ಭಾರವನ್ನು ಎಳೆದುಕೊಂಡು ಹೋಗುವ ಹಾಗೆ ರಾಜನು ತಾಳ್ಮೆಯಿಂದ ವರ್ತಿಸಬೇಕು. ತಾನು ಹೇಗೆ ನಡೆದುಕೊಂಡರೆ ತನಗೆ ಅನೇಕರು ಸಹಾಯಕರಾಗುವರೋ ಹಾಗೆ ಪ್ರವರ್ತಿಸಬೇಕು. ಕೆಲವರು ಪೂರ್ವಾಚಾರವೇ ಧರ್ಮಲಕ್ಷಣವೆನ್ನುವರು. ಶಂಖ ಲಿಖಿತರ ನ್ಯಾಯದಲ್ಲಿ ಪ್ರೀತಿಯುಳ್ಳ ಕೆಲವು ಖಂಡಿತವಾದಿಗಳು ಇಂತಹ ಧರ್ಮವನ್ನು ಆಮೋದಿಸದೆ ದಂಡನೆಯನ್ನೇ ಪ್ರಧಾನವಾಗಿ ಹೇಳುವರು. ಆದರೆ ಅವರು ಇತರರ ಧನವನ್ನು ಮತ್ಸರದಿಂದಲಾಗಲಿ ಅಥವಾ ಪೇರಾಸೆಯಿಂದಲಾಗಲಿ ಅಪಹರಿಸುವುದು ಉಚಿತವಲ್ಲವೆಂದು ಹೇಳುವರು. ಗುರುವಾದರೂ ಅವನು ಧರ್ಮಕ್ಕೆ ವಿರೋಧವಾಗಿ ನಡೆದುಕೊಂಡ ಪಕ್ಷದಲ್ಲಿ ಅವನನ್ನು ಶಿಕ್ಷಿಸಬೇಕೆಂಬ ಋಷಿಗಳ ವಚನವನ್ನು ಅವರು ಆಮೋದಿಸುವರು. ಆದರೆ ಈ ಋಷಿಗಳ ವಚನಕ್ಕೆ ತಕ್ಕ ಪ್ರಮಾಣವು ಎಲ್ಲಿಯೂ ಸಿಕ್ಕುವುದಿಲ್ಲ. ವಿಪರೀತ ಧರ್ಮದಲ್ಲಿ ಪ್ರವರ್ತಿಸುವವರನ್ನು ದೇವತೆಗಳೇ ಶಿಕ್ಷಿಸುವರು. ಮೋಸದಿಂದ ದ್ರವ್ಯ ಸಂಪಾದನೆಯನ್ನು ಮಾಡುವವನೇನೋ ಧರ್ಮಭ್ರಷ್ಟನೆ. ಎಲ್ಲ ವಿಷಯದಲ್ಲಿಯೂ ಆದರಣೀಯವಾಗಿ ಮನು ಮುಂತಾದ ಸತ್ಪುರುಷರಿಂದಲೂ ಆಧರಿಸಲ್ಪಟ್ಟು ಮಹಾತ್ಮರಾದ ಹಿರಿಯರ ಆಚಾರವನ್ನು ಪ್ರಮಾಣವಾಗಿಟ್ಟುಕೊಂಡು ಎಲ್ಲರಿಂದಲೂ ಆಮೋದಿಸಲ್ಪಡುವ ಮತ್ತು ತನ್ನ ಮನಸ್ಸಿಗೂ ತೃಪ್ತಿಕರವಾದ ಧರ್ಮವು ಯಾವುದೋ ಅದನ್ನೇ ಅನುಸರಿಸಬೇಕು. ಯಾವನು ಹೀಗೆ ಶ್ರುತಿ ಸ್ಮೃತಿ ಆಚಾರ ಆತ್ಮತೃಪ್ತಿ ಎಂಬ 4 ಗುಣಗಳಿಗೂ ಧರ್ಮವನ್ನು ತಿಳಿಯುವನು ಅಂತಹವನೇ ಧರ್ಮಜ್ಞನೆನಿಸುವನು. ಸರ್ಪದ ಪಾದದಂತೆ ಧರ್ಮದ ಪಾದವನ್ನು ಕಾಣುವುದು ಕಷ್ಟವು.
ಬೇಟೆಗಾರನು ಕಾಡಿನಲ್ಲಿ ರಕ್ತ ಚಿಹ್ನೆಗಳಿಂದ ದುಷ್ಟ ಮೃಗದ ಹೆಜ್ಜೆಯ ಗುರುತನ್ನು ತಿಳಿದು ತನ್ನ ಕಡೆಯವರಿಗೆ ತೋರಿಸುವ ಹಾಗೆಯೇ ಧರ್ಮ ಚಿಹ್ನೆಗಳನ್ನು ತಿಳಿಸಬೇಕು. ಹಿಂದಿನ ರಾಜಋಷಿಗಳೆಲ್ಲ ಈ ಮೇಲೆ ಹೇಳಿದ ಧರ್ಮವನ್ನೇ ಅನುಸರಿಸುತ್ತಿದ್ದರು. ನೀನು ಅದರಂತೆಯೇ ನಡೆದುಕೊಳ್ಳಬೇಕು ಎಂದನು. ಇದು 132ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.